ಬಿಸಿಬೇಳೆಬಾತ್ ಪೌಡರ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಇದನ್ನು 15 ಡೇಸ್ ಸ್ಟೋರ್ ಮಾಡಿಕೊಂಡು ಇಟ್ಕೋಬೋದು. ಒಂದು ಬಾಣಲಿನಲ್ಲಿ ಅನಾನಸ್ ಹೂವು, ಮೊಗ್ಗು, ಚಕ್ಕೆ, ಲವಂಗ, ಪೆಪ್ಪರ್ ಕಾರ್ನ್, ಆಮೇಲೆ ರೆಡ್ ಚಿಲ್ಲೀಸ್, ಆಮೇಲೆ ಸ್ವಲ್ಪ ಧನಿಯಾ, ಒಂದು ಸ್ವಲ್ಪ ಉದ್ದಿನಬೇಳೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಕಡಲೆಬೇಳೆ, ಆಮೇಲೆ 1 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಹಸಿ ವಾಸನೆ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಆ ಥರ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಹಿಂಗೆ ಕಲರ್ ಚೇಂಜ್ ಆದಮೇಲೆ ಅದ್ರ ಜೊತೆ ಸ್ಟವ್ ಆಫ್ ಮಾಡಿದ್ಮೇಲೆ ಒಣಕೊಬ್ಬರಿನೂ ಮಿಕ್ಸ್ ಮಾಡಿ ಬಿಟ್ಬಿಡಬೇಕು ತಣ್ಣಗಾಗೋಕ್ಕೆ. ಅದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಇದನ್ನು ಪೌಡ್ರನ್ನ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ಬೋದು. 15 ಡೇಸ್ವರೆಗೂ ಏನಾಗಲ್ಲ.